शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಏಪ್ರಿಲ್ 10ರಿಂದ 14ನೇ ತಾರೀಕಿನವರೆಗೆ ದರ್ಬಾರ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಹಮ್ಮಿಕೊಳ್ಳಲಾಗಿರತಕ್ಕಂಥ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕ ಮೇಳದ ಕುರಿತಂತೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ನಾವು ಮೇ ಸಾಹಿತ್ಯ ಬಳಗ ಮತ್ತು ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಪುಸ್ತಕ ಮೇಳದ ತಯಾರಿ ಈಗಾಗಲೇ ಸುಮಾರಾಗಿ ಸಿದ್ಧವಾಗಿದೆ. ಈಗಾಗಲೇ ಅಲ್ಲಿ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ನಮ್ಮ ಸ್ಟೇಜ್ ಕೂಡ, ಬುಕ್ ಸ್ಟಾಲ್ನ ಮಳಿಗೆಗಳು ಕೂಡ ತಯಾರಾಗ್ತಾ ಇದ್ದಾವೆ. ಹಾಗೆ ನಾವು ಎಲ್ಲ ತಾಲೂಕಾ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಜನರಿಗೆ ನಾವು ಪುಸ್ತಕ ಮೇಳಕ್ಕೆ ಆಹ್ವಾನಿಸಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಎಲ್ಲ ಅತಿಥಿಗಳು ಫೈನಲ್ ಆಗಿ ಇನ್ವಿಟೇಷನ್ ಕಾರ್ಡ್ ಬಂದಿದೆ, ಅದು ತಮ್ಮ ಕೈಯಲ್ಲಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಲಡಾಯಿ ಪ್ರಕಾಶನದ ಸಂಚಾಲಕರಾಗಿರ್ತಕ್ಕಂಥ ಬಸವರಾಜ್ ಸುಳಿಬಾವಿಯವರು, ಬೌದ್ಧ ವಿಹಾರ ನಿರ್ಮಾಣ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ಎಡಹಳ್ಳಿಯವರು, ನಮ್ಮ ಹಿರಿಯರಾಗಿರ್ತಕ್ಕಂಥ LB ಸಜ್ಜನ್ ಸರ್ ಅವರು, ಸೋಮು ರಣದೇವಿಯವರು, ಸುರೇಶ್ ಬಿಜಾಪುರ್ ಅವರು, ಮಹಾದೇವ್ ಬನ್ಸೋಡೆಯವರು, ಚನ್ನು ಕಟ್ಟಿಮನಿಯವರು, ವೆಂಕಟೇಶ್ ವಗ್ಯಾನ್ ಅವರವರು ಉಪಸ್ಥಿತರಿದ್ದಾರೆ. ಮಿಲನ್ ಕುಮಾರ್ ನಾಮದಾರ್ ಉಪಸ್ಥಿತರಿದ್ದಾರೆ. ಈ ಮುಂದಿನ ಗೋಷ್ಠಿಯನ್ನು ನಮ್ಮ ಬಸವರಾಜ್ ಸುಳಿಬಾವರು ನಡೆಸಿಕೊಡಲಿದ್ದಾರೆ. ಮಾಧ್ಯಮದ ಎಲ್ಲ ಗೆಳೆಯರಿಗೆ ಮತ್ತೊಮ್ಮೆ ಸ್ವಾಗತ ಮಾಡಿಕೊಳ್ತಾ, ಮೊದಲಿಗೆ ಅನೌಪಚಾರಿಕವಾಗಿ ನಿಮ್ಮೆಲ್ಲರಿಗೂ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನು 10ರಿಂದ 16ವರೆಗೆ ಏನು ಪುಸ್ತಕ ಮೇಳ ನಡೀತದೆ ಅಲ್ಲ, ಅದೆಲ್ಲವೂ ಕೂಡ ಈ ಜಿಲ್ಲೆಯಾದ್ಯಂತ ಎಲ್ಲರ ಗಮನಕ್ಕೆ ಬರುವಾಗ ಮೀಡಿಯಾಕ್ಕೆ ಸಂಬಂಧಪಟ್ಟಂಗೆ ಆ ಥರದ ಕೆಲಸವನ್ನು ಈ ಮೀಡಿಯಾಗಳು ಮಾಡಿದ್ದಾವೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಖುಷಿ ತರುವಂಥ ಒಂದು ಸಂಗತಿ. ಅದು ಇನ್ನಷ್ಟು ತಲುಪಬೇಕಾದಂಥ ಅಗತ್ಯ ಕೂಡ ಇದೆ ಅನ್ನುವಂಥದ್ದು ಹೇಳ್ತಾ, ಮುಖ್ಯವಾಗಿ ಈ ಪುಸ್ತಕ ಮೇಳವನ್ನು ಯಾಕಾಗಿ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಗಮನಕ್ಕೆ ತಂದಿದ್ದೆ ನಾನು. ಒಂದು ವಿಚಾರ ಹೇಳಬೇಕು ಅಂತಂದರೆ, ಬುದ್ಧ ಲೌಕಿಕ ವಿಚಾರದಲ್ಲಿ ನಿನಗೆ ನೀನೇ ಬೆಳಕು ಅಂತ ಹೇಳುವಂಥ, ನಿನಗೆ ಯಾರೂ ಕೂಡ ಇಲ್ಲ, ನಿನ್ನ ಯಾವುದೋ ಒಂದು ಲೋಕದ್ದು ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬರಲ್ಲ, ನಿಮ್ಮನ್ನು ಕಾಪಾಡೋದಲ್ಲ, ನಿನ್ನ ದಾರಿಗೆ ನೀನೇ ಬೆಳಕು ಅಂತ ಹೇಳುವಂಥ. ಅಂದರೆ ಈ ಎಲ್ಲ ಆಗುವಗಳಿಗೆ ಇಲ್ಲಿಯ ವ್ಯವಸ್ಥೆ ಕಾರಣ ಆಗಿದೆ ಅನ್ನುವಂಥ ವಿಚಾರವನ್ನು ಪ್ರತಿಪಾದನೆ ಮಾಡಿದಂಥದ್ದು. ಆ ವಿಚಾರಧಾರಿಯನ್ನು ಹಿಡಿಕೊಂಡು ಬಂದಂಥವರು ಬುದ್ಧ, ಅಂಬೇಡ್ಕರು, ಬೇರೆ ಬೇರೆ ದಾರ್ಶನಿಕರು, ಅವರು ಪುಲೆ ಆಗಿರಬಹುದು, ಬೇರೆ ಬೇರೆ ಈ ಥರದ ದಾರ್ಶನಿಕರು ಏನಿದ್ದಾರೆ, ಇಂಡಿಯಾದ ದಾರ್ಶನಿಕರು ಏನಿದಾರಲ್ಲ, ಬುದ್ಧ ಕೊಟ್ಟಿರುವಂಥ ಈ ಲೌಕಿಕ ವಿಚಾರಧಾರೆಯ ಕೋಲನ್ನು ಮುಂದುವರಿಸಿದಂಥವ್ರು ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಇಂಡಿಯಾದಲ್ಲಿ ಇವತ್ತಿನ ಸಂದರ್ಭ ಹೇಗಿದೆ ಅಂತಂದರೆ, ಲೌಕಿಕದಿಂದ ಜನರನ್ನ ಎಳೆಯುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಏನು ಅಂತಂದ್ರೆ, ಅವ್ರನ್ನ ಈ ಕಾಲಘಟ್ಟದ ಒಂದು ಪ್ರಯತ್ನಗಳು ನಡೀತಾರೆ. ಈ ಜನರನ್ನ ನೂತನ ಕಾಲದಲ್ಲಿ ಬದುಕುವಂತೆ ಮಾಡ್ತಕ್ಕಂಥ ಪ್ರಯತ್ನಗಳು ವ್ಯವಸ್ಥಿತ ನಡೀತಾ ಇರುವಾಗ, ನಾವಿವತ್ತು ವರ್ತಮಾನದ ಕಡೆ ತರುವಂತ ಮತ್ತು ಅವ್ರ ನಿಜವಾದಂಥ ದರ್ಶನ ಯಾವುದಾಗಬೇಕು ಅಂತೇಳಿ, ಅವ್ರಿಗೆ ಯಾವುದು ಮಾದರಿ ಆಗಬೇಕು ಅಂತ ಹೇಳ್ಕೊಂಡು ನಾವು ಈ ಪುಸ್ತಕ ಮೇಳವನ್ನ ಇಲ್ಲಿ ಬಿಜಾಪುರದಲ್ಲಿ ನಡೆಸ್ತಾ ಇದ್ದೀವಿ. ಮುಖ್ಯವಾಗಿ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಹೀಗೆ ಹೇಳ್ತಾನೆ, ಇಡೀ ಸಾಹಿತ್ಯ ಅನ್ನೋದು ಏನಿದೆಯಲ್ಲ, ಅಥವಾ ಈ ಪುಸ್ತಕಗಳು ಅನ್ನುವಂಥದ್ದು ಏನಿದೆಯಲ್ಲ, ಈ ಸಾಹಿತ್ಯ ಮತ್ತು ಸಾಹಿತಿಗಳು ಮತ್ತು ಈ ಪುಸ್ತಕಗಳು ಏನೋದಿದೆಯಲ್ಲ, ಅದು ಜನ ಬದುಕಿನ ಮುಂದೆ ನಕಲು, ಅದು ಅವ್ರ ಭಾಷೆಯ ನಕಲು, ಅದು
ಆ ಈ ಸಾಹಿತ್ಯಗಳಿಗೆ ಅವ್ರದೇ ಅಂತ ಕಲ್ಪನೆ ಇರಬಹುದು, ಆದ್ರೆ ಎಲ್ಲವೂ ಕಲ್ಪನೆ ಸಿಕ್ಕಿದ್ದು ಈ ಸಮಾಜದಿಂದ ಸಿಕ್ಕಿದ್ದು, ಅದು ಜನ ಬದುಕಿನಿಂದ ಸಿಕ್ಕಿದ್ದು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಜನ ಬದುಕಿನ ನಕಲಾಗಿ ಸಾಹಿತ್ಯಗಳು ಬರೆಯೋದನ್ನು ನೋಡ್ತಾ ಇದ್ದೇವೆ. ಅವರು ಅವ್ರದೇ ಆದಂತ ಸ್ವಾತಂತ್ರ್ಯ ಇತ್ಯಾದಿಗಳು ಇದಾವೆ, ಅದನ್ನ ನಾವು ಅನುಗಳಿಯೋದಿಲ್ಲ. ಇಡೀ ಹಾಗಿರುವಾಗ ನಾವು ಇವತ್ತಿನ ಸಂದರ್ಭದೊಳಗಡೆ ಜನಮುಖಿ ಆಗ್ತಕ್ಕಂಥ ರೀತಿಯಲ್ಲಿ ಜನಕ್ಕೆ ಅಗತ್ಯವಾಗಿರುವಂತಹ ಅಗತ್ಯ ಬದುಕಿನ ಬಗ್ಗೆ ದರ್ಶನ ಕೊಡುವಂತಹ ಪುಸ್ತಕಗಳು ಏನದವಲ್ಲ, ಆ ಪುಸ್ತಕಗಳ ಬಗ್ಗೆ ಆದ್ಯತೆ ಕೊಟ್ಟು ಆ ಪುಸ್ತಕಗಳು ಇವತ್ತು ಜನರಿಗೆ ತಲುಪಬೇಕು ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಈ ಪುಸ್ತಕ ಮೇಳವನ್ನ ಮುಖ್ಯವಾಗಿ ನಾವು ಮಾಡ್ಕೊಂಡಿದ್ದೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ಮೂರನೇ ವಿಚಾರ ಅಂತಂದ್ರೆ, ಇಡೀ ಜಿಲ್ಲೆ ಇಲ್ಲಿ ಕೆರೆಗಳಿಗೆ ನೀರು ತುಂಬಿಸಿದ್ರು ಅಂತ ಹೇಳಿ ನೀರಿನ ಭಗೀರಥ ಅಂತ ಹೇಳ್ಕೊಂಡು ಕೆಲವರು ಕರೀತಾರೆ. ನಮಗೆ ಅದು ಎಷ್ಟು ಮುಖ್ಯನೋ ಅದಕ್ಕಿಂತ ದೊಡ್ಡದಂತ ವಿಷಯ ಏನು ಅಂತಂದ್ರೆ, ಜ್ಞಾನದ ಭಗೀರಥರು ಬೇಕಾಗಿದ್ದಾರೆ. ಬರೀ ನೀರಿನ ಭಗೀರಥರಲ್ಲ, ಜ್ಞಾನದ ಭಗೀರಥರನ್ನು ಬೇಕಾಗಿದ್ದಾರೆ. ಆ ಜ್ಞಾನದ ಭಗೀರಥನ್ನ ಇಂಗಿಸುವಂತ ನೆಲೆ ಒಳಗಡೆ ಈ ಜಿಲ್ಲೆಯ ರಾಜಕಾರಣಿಗಳು ಕೆಲಸ ಮಾಡಬೇಕು, ಇಡೀ ರಾಜ್ಯದ ರಾಜಕಾರಣಿಗಳು ಇವತ್ತು ಕೆಲಸ ಮಾಡಬೇಕು. ಅವ್ರು ಆ ರೀತಿಯ ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ಜ್ಞಾನದ ಭಗೀರಥವನ್ನು ಕೊಟ್ರೆ ಅವ್ರ ಇಡೀ ಬದುಕು ಬೇರೆ ರೀತಿಯಾಗಿ ಹೊರಡ್ಕೊಳ್ತದೆ, ಅವ್ರು ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ, ಅವ್ರು ಬೇಕಾಗಿರುವಂತ ಬದುಕು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ತರದ ಕೆಲಸವನ್ನ ಈ ಜಿಲ್ಲೆ ಒಳಗೂ ಆಗ್ಬೇಕು, ಇಡೀ ರಾಜ್ಯದೊಳಗೆ ಆಗ್ಬೇಕು ಅನ್ನುವಂಥ ವಿಚಾರವನ್ನು ನಾವು ಇಟ್ಕೊಂಡು ಬಹುಶಃ ಈ ಜಿಲ್ಲೆಯ ನೀರಿನ ಭಗೀರಥರು ಜ್ಞಾನದ ಭಗೀರಥಕ್ಕೆ ಕಾರ್ಯಕ್ಕೆ ಇಳಿಬೇಕು ಅಂತಲೂ ಕೂಡ ನಾವು ಹೇಳ್ತೇವೆ. ಆ ಕಾರಣಕ್ಕಾಗಿ ನಾವು ಅವರು ನಾಳೆ ಮೇ ಸಾಹಿತ್ಯ ಮೇಳದ ಇನ್ನೊಂದು ಕಾರ್ಯಕ್ರಮ ಈ ಪುಸ್ತಕ ಮೇಳಕ್ಕೆ ಬರ್ತಾ ಇದ್ದಾರೆ. ಒಂದಿನ ಬರ್ತಾರೆ 12ನೇ ತಾರೀಕು. ನಮ್ಮ ಸೋದರ ಸಂಘಟನೆಯವರು ಅವ್ರನ್ನ ಕರೆದಿದ್ದಾರೆ. ಬಹಳ ಸ್ವಾಗತಾರ್ಹವಾದದ್ದು. ನಾವು ಈ ಮೇ ಇದು ಈ ಪುಸ್ತಕ ಮೇಳಕ್ಕೂ ಆ ಕಾರ್ಯಕ್ರಮಕ್ಕೂ ಸಂಬಂಧ ಇಲ್ಲದೆ ಇದ್ರು ಕೂಡ ಅವರು ಏನು ಹಿತಚಿಂತಕ ಏನು ಪ್ರೆಸ್ ಏನೇನು ಶುರುವಾಯಿತು ಬಿಜಾಪುರದಲ್ಲಿ ಹೋಗು ಹಳಕಟ್ಟಿಯವರು ಏನು ಶುರು ಮಾಡಿದ್ರಲ್ಲ, ಅದು ಪ್ರಾರಂಭ ಮಾಡಿ 100 ವರ್ಷಗಳಾಗ್ತಾ ಇದ್ದಾವೆ. ಮತ್ತು ಇಡೀ ಕರ್ನಾಟಕದಲ್ಲಿ ಈ ಮುದ್ರಣ ಯುವ ಶುರುವಾಗಿ 200 ವರ್ಷಗಳಾಗ್ತಾ ಇದ್ದಾವೆ. ಅದನ್ನ ಮುಖ್ಯವಾಗಿ ಅದನ್ನ ಸಂಭ್ರಮಾಚರಣೆಯನ್ನ ನಾವು ಈ ಪುಸ್ತಕ ಮೇಳವನ್ನು ಮಾಡ್ತೀವಿ ಅಂತ ಹೇಳಿದಾಗ, ಬೆಂಗಳೂರಿನ ಮುದ್ರಣಕರ ಸಂಘ ಏನಿದೆಯಲ್ಲ, ಆ ಸಂಘ ಈ ಸ್ಥಳೀಯವಾಗಿರುವಂತಹ ಈ ಜಿಲ್ಲೆಗೆ 2 ಸಂಘ ಮುದ್ರಕರ ಸಂಘಗಳನ್ನ ಒಗ್ಗೂಡಿಸಿಕೊಂಡು ಅದು ಹಿತಚಿಂತಕ ಶತಮಾನೋತ್ಸವ ಮತ್ತು ಇಡೀ ಮುದ್ರಣಗಾರರ ಶತಮಾನೋತ್ಸವ ಮತ್ತು ಅವ್ರದೇ ಅಂತ ಒಂದು ಪ್ರದಾನ ಇತ್ಯಾದಿಗಳು 12ನೇ ತಾರೀಕು ನಡೀತಾ ಇದ್ದಾವೆ. ನಮ್ಮ ಭಗೀರಥ ನೀರಿನ ಭಗೀರಥ ಮಂತ್ರಿಗಳು ಅದಕ್ಕೆ ಬರ್ತೀನಂತ ಒಪ್ಕೊಂಡಿದ್ದಾರೆ. ನಾವು ಬಂದರೂ ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದೀವಿ, ನೀವು ಮಾಡಿದ್ದು ಒಳ್ಳೇದೇ, ಅವನ್ನ ಇದನ್ನ ಅಂತ ಹೇಳಲ್ಲ. ಏನು ಜನಪದಕನ್ನು ಹಸನು ಮಾಡಲಿಕ್ಕೆ ಒಂದು ಹಂತದೊಳಗಡೆ ನೀವು ಕೆಲಸ ಮಾಡಿದರೆ ಅದು ಪೂರ್ಣ ಪ್ರಮಾಣದ ಜಿಲ್ಲೆಯ ಬದುಕು ಜನಬದುಕು ಹಸನಾಗಬೇಕಾದ್ರೆ ನೀವು ಜ್ಞಾನದ ಕಡೆ ಅಂದ್ರೆ ಈ ತರ ಇಲ್ಲಿ ಎಷ್ಟು ಬಹಳ ಮುಖ್ಯ ಇದೆ ಅಂತಂದ್ರು, ಪ್ರತಿ ಗ್ರಾಮಕ್ಕೂ ಒಂದು ಗ್ರಂಥಾಲಯ ಆಗಬೇಕು, ಪ್ರತಿ ಗ್ರಾಮಕ್ಕೂ ಒಂದು ಗ್ರಂಥಾಲಯ ಆಗಬೇಕು. ಕನಿಷ್ಠ ಗ್ರಾಮ ಪಂಚಾಯತಿಗಳು ಒಂದು ಗ್ರಂಥಾಲಯ ಇರಬೇಕು. ನಮಗೆ ಗ್ರಾಮ ಪಂಚಾಯತಿ ಒಳಗಡೆ ಈಗಾಗಲೇ ಇದಾವೆ, ಆದ್ರೆ ಪ್ರತಿ ಗ್ರಾಮಕ್ಕೂ ಕೂಡ ಒಂದು ಗ್ರಂಥಾಲಯ ಆದ್ರೆ ಆ ಒಂದು ಹೊಸತನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಓದಿನ ಕಡೆ ಹೊಸ ಜನರೇಷನ್ ತರುವಂತ ಕೆಲಸ ಆಗ್ಬೇಕಾಗಿದೆ. ಸೊ ಅದನ್ನ ಈ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ಮತ್ತು ಈ ರಾಜ್ಯದ ಎಲ್ಲ ರಾಜಕಾರಣಿಗಳು ಮಾಡ್ತಾರೆ ಅಂತ ನಾವು ಭಾವಿಸ್ಕೊಳ್ತಾ ಇದ್ದೀವಿ. ಅಂದ್ರೆ ಇಡೀ ರಾಜ್ಯ ನಮ್ಗೆ ಎಂತ ಒಂದು ಕನಸಿದೆ ಅಂತಂದ್ರೆ, ಇಲ್ಲಿ ಗ್ರಂಥಾಲಯ ಇಲ್ಲದಂತ ಗ್ರಾಮಗಳು ಇರಬಾರ್ದು ಅಂತ, ಗ್ರಂಥಾಲಯ ಇಲ್ಲದಂತ ಜಿಲ್ಲೆ ಇರಬಾರ್ದು ಅಂತ ನಮಗೊಂದು ಆಶೆ ಇದೆ. ಆ ಆಶೆಗೆ ತಕ್ಕಂಗೆ ಇವತ್ತು ಈ ಭಗೀರಥ ನೀರಿನ ಭಗೀರಥ ಮಂತ್ರಿಗಳು ಮತ್ತು ಈ ಜಿಲ್ಲೆ ಇನ್ನೊಬ್ಬ ಮಂತ್ರಿಗಳು ಮತ್ತು ಬೇರೆ ಬೇರೆ ಎಲ್ಲ ರಾಜಕಾರಣಿಗಳು, ಏನಾದ್ರು MLA ಆಗಿರ್ಬೇಕು, MLC ಆಗಿರ್ಬಹುದು, ಎಲ್ಲರಿಗೂ ಕೂಡ ಆ ತರದ ಜವಾಬ್ದಾರಿ ಇದೆ. ಬಹುಶಃ ಅದನ್ನ ಅವ್ರು ಮಾಡ್ಲಿಕ್ಕೆ ಹಿಂಜರಿದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಹಿಂಜರಿದ್ರೆ ಈ ತರದ ಚಳವಳಿಗಳು, ಜ್ಞಾನದ ಚಳವಳಿಗಳು ನಡೀತಾ ಅವ್ರಿಗೊಂದು ತಕ್ಕವಾದಂತ ಪಾಠವನ್ನು ಮುಂದಿನ ದಿನಮಾನದಲ್ಲಿ ಕಳಿಸ್ತಾರೆ ಅನ್ನುವಂಥ ಒಂದು ವಿಚಾರವನ್ನ ನಿಮ್ಮ ಮುಂದೆ ಹೇಳ್ತಾ, ಮತ್ತು ಮುಖ್ಯವಾಗಿ ಇವತ್ತು ಈ ಪುಸ್ತಕಗಳು ಅಂತಂದ್ರೆ, ಪುಸ್ತಕ ಸಾಹಿತ್ಯ ಅನ್ನುವಂಥದ್ದು ಸೌಹಾರ್ದ ಮನೋಭಾವವನ್ನು ಮೂಡಿಸ್ಬೇಕು, ಸಮುದಾಯಗಳನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಪ್ರೀತಿ, ಮಾನವೀಯತೆ ಈ ಸಂಗತಿಗಳು ಬಹಳ ಮುಖ್ಯ ಆಗ್ಬೇಕು. ಒಂದು ಪುಸ್ತಕ ಓದಿದ್ರೆ ಮನಸ್ಸು ಅರಳಿಸ್ಬೇಕು. ಎಲ್ಲ ಸಮುದಾಯಗಳ ಪ್ರೀತಿ ಹುಟ್ಟಬೇಕು, ಸಮುದಾಯಗಳ ಬಗ್ಗೆ ಒಂದು ಪ್ರೀತಿ ಹುಟ್ಟಬೇಕು. ಆ ಪ್ರೀತಿ ಹುಟ್ಟತಕ್ಕಂಥ ಕೆಲಸ ಮಾಡಬೇಕಾದಂಥ ಈ ಕಾಲದೊಳಗಡೆ ಇವತ್ತು ಪುಸ್ತಕಗಳು ಅಂತಂದ್ರೆ ಅದು ಕೆಂಡ ಮುಟ್ಟಿದ ಹಾಗೆ ಆಗ್ತದೆ. ಅಂದ್ರೆ ಇಡೀ ದ್ವೇಷವನ್ನು ಕಾರ್ತಕ್ಕಂಥ,
ದ್ವೇಷವನ್ನು ಹುಟ್ಟಿಸ್ತಕ್ಕಂಥ, ಒಡೆದಾಡ್ತಕ್ಕಂಥ, ಧಾರ್ಮಿಕ ಅಂಧತೆಯನ್ನು ಬಿತ್ತತಕ್ಕಂಥ ಈ ತರದ ಕೆಲಸವನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಅದು ಇಡೀ ಈ ಆಶೆಗಳು ಎಲ್ಲರೂ ಕೂಡ ನಾವು ಹೇಳ್ತಾ ಇಲ್ಲ, ಬುದ್ಧ, ಬಸವ, ಅಂಬೇಡ್ಕರ್ ಅವರು ಇದಾರಲ್ಲ, ಅವರು ದ್ವೇಷದ ಪರವಾಗಿ ಇದ್ದವರಲ್ಲ, ಅವರು ಪ್ರೀತಿಯ ಪರವಾಗಿದ್ದಂಥವ್ರು, ಮಾನವೀಯತೆ ಪರವಾಗಿ ಇದ್ದಂಥವ್ರು, ಇಡೀ ಸಮಾಜವನ್ನ ಸಮಾನವಾಗಿ ಕಾಣ್ತಕ್ಕಂಥ ಧೋರಣೆ ಉಳ್ಳಂಥವ್ರು ಅನ್ನೋದನ್ನ ನಾವು ಗಮನಿಸ್ಕೊಳ್ಬೇಕಾಗ್ತದೆ. ಹೀಗಾಗಿ ಇವತ್ತಿನ ಕನ್ನಡದ ಮಟ್ಟಿಗೆ ಹೇಳೋದಾದ್ರೆ ಈ ಪುಸ್ತಕ ಜಗತ್ತು ಅನ್ನುವಂಥದ್ದು ದ್ವೇಷದ ಕಡೆ ಹೊಳ್ತಾ ಇರುವಾಗ ನಾವು ಪುನಃ ಪ್ರೀತಿಯ ಕಡೆಗೆ, ಮಾನವೀಯತೆ ಕಡೆಗೆ ಹೇಳ್ತರುವಂತ ಒಂದು ಪ್ರಯತ್ನವನ್ನ ಈ ಪುಸ್ತಕಗಳ ಮೇಳದ ಮೂಲಕ ನಾವು ಸಣ್ಣದಾದಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ನಿಮ್ಮ ಗಮನಕ್ಕೆ ತರ್ತಾ, ನಿಮ್ಗೆ ಇಡೀ 5 ದಿನದೊಳಗಡೆ ಏನೇನು ಕಾರ್ಯಕ್ರಮ ಇದೆ ನಿಮ್ಗೆ ಇನ್ವಿಟೇಷನ್ ಗೊತ್ತಾಗ್ತದೆ. ಅಂದ್ರೆ ಇದೊಂದು ಕೇವಲ ಪುಸ್ತಕ ಮೇಳ ಮಾತ್ರ ಅಲ್ಲ, ಇದೊಂದು ಸಾಂಸ್ಕೃತಿಕ ಮೇಳ. ಆ ಸಾಂಸ್ಕೃತಿಕ ಮೇಳದೊಳಗಡೆ ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳಿದ್ದಾವೆ. ಮೊದಲನೇ ದಿನ ನಾವು ಮುಖ್ಯವಾಗಿ ಈ ಜಿಲ್ಲೆಯ ಎಲ್ಲ ಲೇಖಕರನ್ನು ಒಳಗೊಂಡು ಒಂದು ಜಾಥಾ ಹೊರಡಿಸ್ತಾ ಆ ಇಡೀ ಪುಸ್ತಕ ಮೇಳದ ಒಂದು ಚಾಲನೆ ಕೊಡ್ತಾ ಇದ್ದೀವಿ. ಆ ಇಡೀ ಪುಸ್ತಕ ಮೇಳವನ್ನ ಉದ್ಘಾಟನೆಗೆ ನಮ್ಮ ಮಾವಳಿ ಶಂಕರ್ ಅವರು, ದಲಿತ ಸಂಘರ್ಷ ಸಮಿತಿ ಮಾವಳಿ ಶಂಕರ್ ಅವರು ಬರ್ತಾ ಇದ್ದಾರೆ. ಈ ನೋಟ್ ಅಡ್ರೆಸ್ ಮಾಡಲಿಕ್ಕೆ ದಲಿತ್ ಪ್ಯಾಂಥರ್ಸ್ನ ಫೌಂಡರ್ಗಳಲ್ಲಿ ಒಬ್ಬರಾದಂತಹ JV ಪವಾರ್ ಬರ್ತಾ ಇದ್ದಾರೆ. ಮತ್ತು ಬೇರೆ ಬೇರೆಯವರೆಲ್ಲರೂ ಕೂಡ ಆ ಸಭೆಯ ಅಧ್ಯಕ್ಷತೆಯನ್ನ ಬೆಳಗಾವಿ ಆಯುಕ್ತರಾದಂಥ, ವಿಭಾಗೀಯ ಆಯುಕ್ತರಾದಂಥ ಅಥವಾ ಪ್ರಾದೇಶಿಕ ಆಯುಕ್ತರಾಗಿಂತ ಜಾನಕಿ ಅವರು ಅಧ್ಯಕ್ಷತೆ ವಹಿಸಿಕೊಳ್ತಾರೆ. ಉಳಿದವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಅಂತ ಅನಿಸ್ಬೇಕು. ಮತ್ತೆ ನಾವು ಇದು ಬರೆಯುವಂತ ಇಡೀ ದಿನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದು ಮುಖ್ಯವಾಗಿ ನಾವು ಅನ್ಕೊಳ್ಳೋದು ಏನು ಅಂತಂದ್ರೆ ಈ ಸಾಮಾಜಿಕ ಬದ್ಧತೆ ಪತ್ರಕರ್ತನಾಗಿ ನನ್ನ ಅನುಭವಗಳು ಅಂತೇಳಿ ಬಹಳ ಮುಖ್ಯವಾದ ಇದು ಅಂತದೆ. ಈ ನೆಲದೊಳಗಡೆ ಸಾಹಿತ್ಯಗಳ ಎಲ್ಲರದ್ದು ಜವಾಬ್ದಾರಿ ಹೌದು, ರಾಜಕಾರಣಿಗಳ ಜವಾಬ್ದಾರಿಯೂ ಅಷ್ಟೇ ಇದೆ, ಸಾಹಿತ್ಯಗಳದ್ದು ಜವಾಬ್ದಾರಿ ಕೂಡ ಅಷ್ಟೇ ಇದೆ, ಸಂಘಟನೆಗಳ ಜವಾಬ್ದಾರಿ ಕೂಡ ಅಷ್ಟೇ ಇದೆ, ಮತ್ತು ಈ ಮಾಧ್ಯಮದ ಗೆಳೆಯರ ಪಾತ್ರ ಕೂಡ ಅಷ್ಟೇ ಮುಖ್ಯವಾಗಿದೆ ಅನ್ನುವಂಥ ಹಿನ್ನೆಲೆ ಒಳಗಡೆ ಈ ತರ ಸಾಮಾಜಿಕ ಬದ್ಧತೆಯನ್ನ ಉಳ್ಳಂತ ಗೆಳೆಯರು ಎದುರಿಸ್ತಕ್ಕಂಥ ಸಂಕಟಗಳೇನು ಆ ಬಗ್ಗೆ ಚರ್ಚೆ ಆಗ್ತವೇನೋ ಗೊತ್ತಿಲ್ಲ ನನಗೆ. ಆದ್ರೂ ಈ ತರದ ಒಂದು ಇದು ಇದೆ, ಸಾಮಾಜಿಕ ಪದ್ಧತಿಗೆ ಅನುಗುಣವಾಗಿ ಬರಿಬೇಕಾದಾಗ ಅನೇಕ ಅಡೆತಡೆಗಳು ಇರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದನ್ನ ಮೀರಿ ಕೂಡ ಕೆಲಸ ಮಾಡ್ತಕ್ಕಂಥ ಅನೇಕ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ. ಅಂಥವರನ್ನು ಕರೆಸಿ ಯಾರು ಈ ತರದ ಈ ನಿಲುವಿಗೆ ಭದ್ರಾಗಿ ಇವತ್ತಿಗೂ ಕೂಡ ಕಾಣ್ತಾರೋ, ನಮ್ಮ ದೃಷ್ಟಿ ಒಳಗಡೆ ಕಾಣ್ತಾ ಇದ್ದಾರೋ ಅವರನ್ನು ಕುರಿತಾಗಿ ಇಡೀ 5 ದಿನ 4 ದಿನಾನು ಕೂಡ, ಅಂದ್ರೆ 4 ದಿನ 5ನೇ ದಿನ ನಾವು ಸಮಾರೋಪ ಕಾರ್ಯಕ್ರಮ ಇರೋದ್ರಿಂದ ಆ ಥರ ಇಟ್ಕೊಂಡು 4 ದಿನಾನು ಕೂಡ ಈ ಪತ್ರಕರ್ತರಾಗಿ ಸಾಮಾಜಿಕ ಬದ್ಧತೆಗೆ ಅನುಗುಣವಾಗಿ ನನ್ನ ಅನುಭವಗಳು ಏನು ಅಂತ ಒಂದು ಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ. ಮತ್ತು ಈ ಜಿಲ್ಲೆ ಕವಿಗಳನ್ನ ಗಮನಿಸಿಕೊಂಡು 4 ದಿನನೂ ಕೂಡ ಅದು ಮಹಿಳಾ ಕವಿಗೋಷ್ಠಿ ಆಗಿರ್ಬೋದು, ಯುವ ಕವಿಗೋಷ್ಠಿ ಆಗಿರ್ಬೋದು, ಇದು ಬಹಳ ದೊಡ್ಡದಾಗಿ ಏನು ಹೇಳ್ತಂಗಿಲ್ಲ, 10 ಜನ ಕವಿಗಳಿಗೆ ಮಾತ್ರ ಅವಕಾಶ ಇರ್ತಕ್ಕಂಥ, ಅದಕ್ಕೆ ಒಬ್ಬ ಭಾಷಣಕಾರರು, ಒಬ್ರು ಅಧ್ಯಕ್ಷ ವಹಿಸ್ತಕ್ಕಂಥವ್ರು ಎಲ್ಲರೂ ಕೂಡ ಇರ್ತಾರೆ. ಆ ಥರ ಒಂದು ಕವಿಗೋಷ್ಠಿಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ಈ ಯುವ ಜನರನ್ನ ಈ ಓದಿನ ಸಂಸ್ಕೃತಿ ಕಡೆಗೆ ತೊಂಬರ್ಬೇಕು ಅಂತ ತಿಳ್ಕೊಂಡು, ಇವತ್ತು ಅವರು ಓದುವುದು ಅಂತಂದ್ರೆ ಪುಸ್ತಕ ಜ್ಞಾನ ಮಾತ್ರ ಅಂತ ತಿಳ್ಕೊಂಡಿದ್ದಾರೆ. ಸೊ ಅದು ಅಲ್ಲ ಅನ್ನುವ ರೀತಿ ಒಳಗಡೆ ಈ ತರ ಸಾಮಾಜಿಕ ಅಧ್ಯಯನದ ಅಗತ್ಯ ಇದೆ. ಇವತ್ತು ಸಮಾಜದೊಳಗಡೆ ಏನೇನು ನಡೀತಾ ಇದೆ ಅನ್ನುವಂಥದ್ದು ಒಂದು ತಿಳುವಳಿಕೆ ನಮ್ಮ ವಿದ್ಯಾರ್ಥಿ ಸಮೂಹಕ್ಕೆ ಬರಬೇಕಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಇಷ್ಟವಾದಂಥ ಪುಸ್ತಕದ ಬಗ್ಗೆ 4 ದಿನನೂ ಬೇರೆ ಬೇರೆ ವಿದ್ಯಾರ್ಥಿಗಳು ಮಾತಾಡ್ತಾ ಇದ್ದಾರೆ. ಅದ್ರ ಎಲ್ಲ ವಿವರಗಳು ಕೂಡ ನಿಮ್ಮ ಎದುರುಗಡೆ ಇದ್ದಾವೆ. ಇದು ಎಲ್ಲ ಕಾರ್ಯಕ್ರಮದ ವಿವರಗಳು ಒಂದು ಕಡೆ ಆದ್ರೆ, ನಾವು 11ನೇ ತಾರೀಕು ಜ್ಯೋತಿಬಾ ಫುಲೆ ಅವರನ್ನ ನೆನಪು ಮಾಡ್ಕೊಳ್ತಾ, ಅವರು ಜ್ಯೋತಿಬಾ ಫುಲೆ ಅವರ ಜನ್ಮದಿನ, ಅದು ಆ ಜನ್ಮದಿನದ ಅಂಗವಾಗಿ ನಾವು ಇವರನ್ನೇ ಜ್ಯೋತಿಬಾ ಫುಲೆ ಅವರನ್ನೇ ಯಾಕೆ ನೆನಪು ಮಾಡ್ಕೊಳ್ತೀವಿ ಅಂತಂದ್ರೆ, ಇಡೀ ದೇಶದೊಳಗಡೆ ಒಂದು ಶಿಕ್ಷಣದ ಕ್ರಾಂತಿಯನ್ನು ಹುಟ್ಟಾಕಿದಂಥವ್ರು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು. ನಮಗೆ ವಿದ್ಯಾಮಾತೆ ಅಂತಂದ್ರೆ ಯಾರ್ದೋ ಈ ಚರಿತ್ರೆ ಬೇರೆ ಹೇಳುತ್ತದೆ, ಆದ್ರೆ ನಿಜವಾದಂತ ಚರಿತ್ರೆ ಅಂತಂದ್ರೆ ಸಾವಿತ್ರಿಬಾಯಿ ಫುಲೆ ಅವರು ಆ ತರದ ಕೆಲಸ ಮಾಡಿದಂಥವ್ರು. ನಿಜವಾದಂತ ವಿದ್ಯಾಮಾತೆ ಅಂತ ಯಾರನ್ನಾದ್ರೂ ಕರೆಯೋದಾದ್ರೆ ನಮ್ಮ ದೃಷ್ಟಿ ಒಳಗಡೆ ಅದು ಸಾವಿತ್ರಿಬಾಯಿ ಫುಲೆ ಅವರೇ ಹೊರತು ಅದು ಸರಸ್ವತಿ ಕೂಡ ಅಲ್ಲ, ಯಾವುದು ಕೂಡ ಅಲ್ಲ ಅನ್ನುವಂತ ಒಂದು ಪ್ರಾಥಮಿಕ ತಿಳುವಳಿಕೆ ನಮ್ಮದಾಗಿದೆ. ಹಿಂಗಾಗಿ ಅದು ಒಂದಾದ್ರೆ, ಮುಖ್ಯವಾಗಿ ನಮ್ಮ ಜ್ಯೋತಿಬಾ ಫುಲೆ ಅವರು
ಇಡೀ ಯಾವ ಜನಾಂಗ ಹಕ್ಕುಗಳನ್ನು ಕಳ್ಕೊಂಡಿತ್ತು, ಅವಕಾಶಗಳನ್ನು ಕಳ್ಕೊಂಡಿತ್ತು, ಆ ಅವಕಾಶಗಳನ್ನ ಮತ್ತೆ ಪಡೆಯೋದಕ್ಕಾಗಿ ನಿರಂತರವಾಗಿ ಬ್ರಿಟಿಷ್ ಆಡಳಿತದ ಜೊತೆಗೆ ಸೆಣಸ್ತಾನೆ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟಂಥವ್ರು. ಅದ್ರ ಬಗ್ಗೆ ಯಾರು ಮುಖ್ಯ ಭಾಷಣಕಾರಾಗಿ ಬರ್ತಾ ಇದ್ದಾರೆ ಮತ್ತು ಯಾರು ಅದ್ರ ಜೊತೆ ಇದ್ದಾರೆ, ನಿಮ್ಮೆಲ್ಲ ವಿವರಗಳು ನಿಮ್ಮ ಜೊತೆ ಇದಾವೆ, ಅದನ್ನು ಗಮನಿಸ್ಕೊಳ್ರಿ ಅಂತ ಹೇಳ್ತಾ 12ನೇ ತಾರೀಕು ನಾವು ಮುಖ್ಯವಾಗಿ ಬಸವಣ್ಣನ ಸ್ಮರಣೆಗೋಸ್ಕರ ಇಟ್ಕೊಂಡಿದ್ದೀವಿ. ಬಸವಣ್ಣ ಇಡೀ ಸಮಾನತೆಯ ತತ್ವವನ್ನ ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಕೊಟ್ಟಂಥವ್ರು ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಮನುಷ್ಯರ ನಡುವೆ ಯಾವುದೇ ಭೇದ ಭಾವಗಳು ಇರಬಾರ್ದು, ಎಲ್ಲರೂ ನಮ್ಮವರು ಅನ್ನುವಂಥ ದೃಷ್ಟಿಕೋನದೊಳಗಡೆ ಅಂತ ಉನ್ನತ ದಾರ್ಶನಿಕತೆಯನ್ನ ಬಸವಣ್ಣ ಕೊಟ್ಟರು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಮತ್ತು ಅವರು ಈ ಭಾರತೀಯ ಸಮಾಜ ಜಿಡ್ಡುಗೊಟ್ಟು ಹೋಗಿರುವಂತ ಜಾತಿ ವ್ಯವಸ್ಥೆಯನ್ನು ಕೆದಕಲಿಕ್ಕೆ ಪ್ರಯತ್ನ ಮಾಡಿದಂಥವ್ರು. ಈ ಜಾತಿ ದೊಡ್ಡದಂತ ಒಂದು ಕಪಿಮುಷ್ಟಿಗೆ ಸಿಲುಕೊಂಡಂತ ಅನಾಹುತವಾದಂತ ಒಂದು ಕಳಂಕ ಅಂತ ತಿಳ್ಕೊಂಡು ಆ ಕಳಂಕದ ವಿರುದ್ಧವಾಗಿ ಒಂದು ಅಂತರ್ಜಾತಿ ವಿವಾಹ ಮಾಡೋದ್ರ ಮೂಲಕ ಇಡೀ ಚಳವಳಿಯನ್ನೇ ಧ್ವಂಸ ಆಗಲಿಕ್ಕೆ ಕಾರಣ ಆಯ್ತು ಅನ್ನುವಂಥದ್ದು ನಿಮ್ಗೆಲ್ಲರೂ ಕೂಡ ಇದೆ. ಆ ಕಾರಣಕ್ಕಾಗಿನೇ ಈ ಜಿಲ್ಲೆಯಲ್ಲಿರುವಂತಹ ಬಸವಾಭಿಮಾನಿಗಳು ಅಂತರ್ಜಾತಿ ವಿವಾಹಿತರ ಆಗಿರ್ತಕ್ಕಂಥ ದಂಪತಿಗಳ ಒಂದು ಮೆರವಣಿಗೆಯನ್ನು ಕೂಡ ನಾವು ಅವತ್ತಿಟ್ಕೊಂಡಿದ್ದೀವಿ. ವಚನಗಳ ಕಟ್ಟುಗಳ ಜೊತೆಗೆ ಅವರು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಆ ಗೋಷ್ಠಿಯಲ್ಲಿ ಮುಖ್ಯ ವೇದಿಕೆಗೆ ಯಾರು ಭಾಷಣ ಮಾಡ್ತಾರೆ ಇತ್ಯಾದಿ ಮಾಡ್ತಾರೆ ಎಲ್ಲ ವಿವರಗಳು ಇದ್ರೊಳಗಡೆ ಇದ್ದಾವೆ. 13ನೇ ತಾರೀಕು ಕಾಕನೀಸರ ಸ್ಮರಣೆಯನ್ನು ನಾವು ಇಟ್ಕೊಂಡಿದ್ದೇವೆ. ಬಹುಶಃ ಕಾರ್ಖಾನೀಸರು ಕುದ್ಮಲ್ ರಂಗರಾವ್ ಅವರು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಬಹುದೊಡ್ಡ ಕೆಲಸವನ್ನು ಮಾಡಿದಂಥವ್ರು. ಆದರೆ ಮಂಗಳೂರು ಕಡೆ ಕುದ್ಮಲ್ ರಂಗರಾವ್ ಅವರನ್ನ ಯಾವ ರೀತಿಯಾಗಿ ಸ್ಮರಿಸ್ಕೊಳ್ತಾರೋ ಆ ರೀತಿ ಸ್ಮರಿಸ್ಕೊಳ್ಳುವಂತ ಒಂದು ಋಣಗಾರಿಕೆ ಈ ಜಿಲ್ಲೆಗಿಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅವ್ರು ಸ್ಮರಿಸ್ಕೊಳ್ಳುವಂತ ಅವ್ರು ಮಾಡುವಂತ ಏನ್ ಕೆಲಸ ಇದೆಯಲ್ಲ ಆ ಕೆಲಸವನ್ನು ಇವತ್ತು ಯಾರು ಕೂಡ ಮಾಡ್ತಾ ಇಲ್ಲ. ಯಾರು ಅಂತ ಉದಾತ್ತವಂತ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗಬೇಕು ಅಂತ ಹೇಳಿ ಇಡೀ ಜಾತಿ ವ್ಯವಸ್ಥೆ ವಿರುದ್ಧ ಒಂದು ಶೈಕ್ಷಣಿಕವಂತ ಕ್ರಾಂತಿಯನ್ನ ಆ ಕಾರ್ಖಾನೀಸವನ್ನು ಮಾಡಿದ್ರು. ಮತ್ತು ಅವ್ರ ಶಾಲೆಯಲ್ಲಿ ಓದಿರ್ತಕ್ಕಂಥ ಕೆಲವು ಇವರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ಎಲ್ಲೋ ಮಂತ್ರಿಗಳು ಕೂಡ ಆಗಿದ್ದಾರೆ. ಅವರು ಕೂಡ ಬಹಳ ಮುಖ್ಯವಾಗಿ ಕಾರ್ಖಾನೀಸರ ಆದರ್ಶಗಳನ್ನ ಪುನಃ ನೆನಪು ಮಾಡಿಕೊಳ್ಳುವಂತ ಅದನ್ನ ಪ್ರಚಾರ ಮಾಡ್ತಕ್ಕಂಥ ಯಾವುದೇ ಸ್ಮರಣೆಗಳು ಕೂಡ ನಡೆಯೋದಿಲ್ಲ. ಇಡೀ ಬಿಜಾಪುರ ಜಿಲ್ಲೆ ಋಣಾತ್ಮಕವಾಗಿದೆ ಈ ವಿಷಯದೊಳಗಡೆ. ಅಂದ್ರೆ ಅದು ಈ ತರ ತನ್ನ ಪರಂಪರೆಗೆ ಗೌರವ ತಂದು ಕೊಡುವಂತ ಕೆಲಸ ಯಾರು ಮಾಡಿದ್ದಾರೆ ಅಂದ್ರೆ ಬಿಜಾಪುರ ಜಿಲ್ಲೆಗೆ ಪರಂಪರೆಗೆ ಗೌರವ ತಂದು ಕೊಡುವಂತ ಕೆಲಸವನ್ನ ಯಾರ್ಯಾರು ಮಾಡಿದರೋ ಅದನ್ನ ಸ್ಮರಿಸಿಕೊಳ್ಳೋದು ಈ ಜಿಲ್ಲೆಯ ಹೆಮ್ಮೆಯನ್ನ ಹೆಚ್ಚಿಸುವಂತ ಒಂದು ಕೆಲಸ ಆಗ್ತಾ ಇದೆ. ಹಾಗಾಗಿ ಮರೆತು ಹೋಗಿರ್ತಕ್ಕಂಥ ಕಾರ್ಖಾನೀಸ್ ಅವರನ್ನ ಸ್ಮರಿಸಿಕೊಳ್ಳತಕ್ಕಂಥ ರೀತಿ ಒಳಗಡೆ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಅದ್ರ ಕಾರ್ಯಕ್ರಮ ವಿವರಗಳು ಡೀಟೇಲ್ಸ್ ಆಗಿ ನಿಮ್ಮ ಎದುರುಗಡೆ ಇದ್ದಾವೆ. 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಎಲ್ಲ ಕಡೆ ಕಾರ್ಯಕ್ರಮಗಳು ಇರ್ತವೆ. ನಾವು ಒಂದು ವಿಶಿಷ್ಟ ರೀತಿ ಒಳಗೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಶಿವಸುಂದರ್ ಅವರು ಮುಖ್ಯ ಭಾಷಣಕಾರರಾಗಿ ಅವತ್ತು ಬರ್ತಾ ಇದ್ದಾರೆ. ಅವಿನಾಶ್ TJS ಅವರು ಕೂಡ ಇರ್ತಾರೆ. ನಾವು ಸಂವಿಧಾನವನ್ನ ಕಂಠಪಾಠ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಒಂದು ಮೆರವಣಿಗೆ ಮಾಡ್ತಾ ಆ ಥರದ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಒಟ್ಟಾರೆಯಾದ ಆಶಯ ಏನು ಅಂತಂದ್ರೆ ಈ ದೇಶ ಸಂವಿಧಾನವನ್ನ ಒಪ್ಪಿಕೊಂಡಿದೆ, ಸಂವಿಧಾನದ ಸಂವೇದನೆಯನ್ನು ಒಪ್ಪಿಕೊಂಡಿಲ್ಲ. ಸಂವಿಧಾನದ ಸಂವೇದನೆಯನ್ನ ಜಾರಿಗೊಳಿಸ್ತಕ್ಕಂಥ ಕೆಲಸ ಮಾಡಿಲ್ಲ. ಮುಖ್ಯ ಆಶಯ ಏನಿದೆಯಲ್ಲ ಅದು ಇಡೀ ಸ್ಕಲ್ಟನ್ ರೀತಿ ಒಳಗಡೆ ಆ ಸಂವಿಧಾನ ಒಪ್ಕೊಂಡು ಒಂದು ಯಥಾಸ್ಥಿತಿ ಒಳಗಡೆ ಇಟ್ಟಿದೆ ಹೊರತು ಇಡೀ ಸಂವಿಧಾನದ ಸಂವೇದನೆಯನ್ನ ಜಾರಿಗೊಳಿಸ್ತಕ್ಕಂಥ ಕೆಲಸ ಇಷ್ಟು ವರ್ಷದ ಅವಧಿವರೆಗೂ ಕೂಡ ಯಾವುದೇ ಪಕ್ಷ ಸರ್ಕಾರ ಇಲ್ಲ, ಅದೆಲ್ಲೂ ಕೂಡ ಮಾಡಿಲ್ಲ. ನೀವು ಕೂಡ ಮಾಡಬೇಕಂತ ಕೆಲಸ ಏನು ಅಂತಂದ್ರೆ ಈ ತರ ಅಂಬೇಡ್ಕರ್ ಅವರ ಸಂವಿಧಾನದ ಸಂವೇದನೆಯನ್ನ, ಬಸವಣ್ಣವರ ಸಮಾನತೆ ಸಂವೇದನೆಯನ್ನ ಮತ್ತು ಮುಖ್ಯವಾಗಿ ಬುದ್ಧನ ತಿಳಿವಿನ ಸಂವೇದನೆಯನ್ನ, ಅರಿವಿನ ಸಂವೇದನೆಯನ್ನ, ಬೆಳಕಿನ ಸಂವೇದನೆಯನ್ನ ತಿಳಿಸ್ಕೊಡುವಂತ ರೀತಿ ಒಳಗಡೆ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಈ ಪುಸ್ತಕ ಮೇಳದೊಳಗಡೆ ನಾವು ಇಟ್ಕೊಂಡಿದ್ದೀವಿ. ಸುಮಾರು ಜನ ಬೇರೆ ಬೇರೆ ಪ್ರಕಾಶಕರು ಬರ್ತಾರೆ. ಇದು ನಮ್ಮ ಆರಂಭದ ಇದು ಮುಂದಿನ ಒಳಗಡೆ ಇಲ್ಲಿ ಏನೇನು ಕೊರತೆಗಳಿದೆ ಅವನ್ನೆಲ್ಲ ನಮ್ಮ ಇದು ಮಾಡ್ಕೊಂಡು ಮುಂದುವರಿಯುವಂತ ಕೆಲಸ ಇದೆ. ಈ ಬಗ್ಗೆ ಏನಾದ್ರು ಗೆಳೆಯರು ಪ್ರಶ್ನೆಗಳು? ಇದೇ ದಿನಾಂಕ 10ರಿಂದ 14ರವರೆಗೆ ನಡೆಯಲಿರುವ ಈ ಬುದ್ಧ ಬಸವ ಬಾಬಾ ಸಾಹೇಬರ ಪುಸ್ತಕ ಮೇಳದ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ
ಆಧಾರದ ಸ್ವಾಗತ ಕೋರ್ತಾ ಈ ಪುಸ್ತಕ ಮೇಳ ಮೇ ಸಾಹಿತ್ಯ ಮೇಳ ಒಳಗ ಮತ್ತು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಜರುಗ್ತಾ ಇದೆ. ಈಗಾಗಲೇ ನಮ್ಮ ಬಸವರಾಜ ಸುಳಿಬಾಯಿ ಸರ್ ಹೇಳಿದಾಗೆ ಈ ಪುಸ್ತಕ ಮೇಳದ ಆಶಯಗಳೇನು, ಉದ್ದೇಶಗಳೇನು ಮತ್ತು ಈ ಕಾರ್ಯಕ್ರಮ 4 ದಿನ ಯಾವ ರೀತಿ ಜರುಗುತ್ತೆ ಅನ್ನೋದ ವಿವರವಾಗಿ ಹೇಳಿದ್ದಾರೆ. ಇದರ ಬಗ್ಗೆ ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ. ಈ ಪುಸ್ತಕ ಮೇಳದಲ್ಲಿ ಮುಖ್ಯವಾಗಿ ನಾವು ಬುದ್ಧನ ಮತ್ತು ಅಂಬೇಡ್ಕರ್ ಮತ್ತು ಬಸವಣ್ಣವರ ಪುಸ್ತಕಗಳ ಪ್ರದರ್ಶನ ಇರ್ತದೆ. ಈ ಮೂವರು ಈ ದೇಶ ಕಂಡ ಅಪ್ರತಿಮ ಸಮಾನತೆಯ ಮತ್ತು ವೈಚಾರಿಕತೆಯ ಹರಿಕಾರರು. ಇವರ ವಿಚಾರಗಳು ಈಗ ಸಾಕಷ್ಟು ಕುಂದುತ್ತಾ ಇದ್ದೇವೆ. ಅದರ ಸಲುವಾಗಿ ನಾವು ಈ ಮೇ ಸಾಹಿತ್ಯ ಬಳಗದ ಒಂದು ನೇತೃತ್ವದಲ್ಲಿ ಜನರಿಗೆ ಈ ದಾರ್ಶನಿಕರ ವಿಚಾರಧಾರೆಗಳನ್ನು ತಿಳಿಯಪಡಿಸಲಿಕ್ಕೆ ನಾವು ಈ ಪುಸ್ತಕ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಈ ಪುಸ್ತಕ ಮೇಳದ ಎಲ್ಲ ವಿವರಗಳು ಈ ಪುಸ್ತಿಕೆಯಲ್ಲಿ ಪ್ರಕಟ ಆಗಿದ್ದೇವೆ. ತಮಗೆ ಈಗಾಗಲೇ ಅದನ್ನು ಕೊಟ್ಟಿದ್ದೇವೆ. ಈ ಪುಸ್ತಕ ಮೇಳದ ಕುರಿತು ನಾವು ಆದಷ್ಟು ಜಿಲ್ಲೆಯ ತುಂಬ, ರಾಜ್ಯ ತುಂಬ ಪ್ರಚಾರ ಪಡಿಸಬೇಕು. ಇದರ ಸದುಪಯೋಗವನ್ನು ನಮ್ಮ ಯುವಜನತೆ, ಎಲ್ಲ ಜನತೆ ಪಡೆದುಕೊಳ್ಳಬೇಕಂತ ಹೇಳಿ ನಾನು ಆಶಿಸಿ ನನ್ನ 2 ಮಾತು ಮುಗಿಸ್ತೇನೆ.